Exercise 10.2 7 question. Two concentric circles. Okay, first time ಮಾಡೋಣ two concentric circles ತಗೊಳ್ಳೋಣ. Okay, ಈಗ ಇದನ್ನ ಇಲ್ಲಿ ಮೂವ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ಆಫ್ ರೇಡಿಯೈ 5 ಸೆಂಟಿಮೀಟರ್ ಅಂಡ್ 3 ಸೆಂಟಿಮೀಟರ್. ಇಲ್ಲಿ 2 ಸರ್ಕಲ್ ಇದಾವೆ. ದೊಡ್ಡ ಸರ್ಕಲ್ ಬಂದು 5 ಸೆಂಟಿಮೀಟರ್ ಅನ್ಕೊಳ್ಳೋಣ, ಚಿಕ್ಕ ಸರ್ಕಲ್ 3 ಸೆಂಟಿಮೀಟರ್. ಈಗ ಅವ್ನು ಏನ್ ಕೇಳ್ತದಾನೆ, ಫೈಂಡ್ ದ ಲೆಂತ್ ಆಫ್ ದ ಕಾರ್ಡ್ ಆಫ್ ಲಾರ್ಜರ್ ಸರ್ಕಲ್. ಅಂದ್ರೆ ದೊಡ್ಡ ಸರ್ಕಲ್ ಕಾರ್ಡ್ದು ಲೆಂತ್ ಕಂಡುಹಿಡಿಬೇಕು ವಿಚ್ ಟಚ್ ದ ಸ್ಮಾಲರ್ ಸರ್ಕಲ್. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ, ಈಗ ಈ ಲಾರ್ಜರ್ ಸರ್ಕಲ್ ಒಂದು ಕಾರ್ಡ್ ಹಾಕಿದಾಗ ಅದು ಸ್ಮಾಲರ್ ಸರ್ಕಲ್ ಗೆ ಒಂದು ಪಾಯಿಂಟ್ ಹತ್ರ ಟಚ್ ಆಗ್ತಾ ಇದೆ. ಈ ತರ ಈ ದೊಡ್ಡ ಸರ್ಕಲ್ ಗೆ ಇದು ಕಾರ್ಡ್ ತಾನೆ, ಇದನ್ನ ಎ ಬಿ ಅಂತ ಕರೆಯೋಣ. ಓಕೆ, ಈ ಪಾಯಿಂಟ್ ಒಂದೇ ಪಾಯಿಂಟ್ ಹತ್ರ ಟಚ್ ಆಗಿರುತ್ತೆ, ಇದನ್ನ ನಾವೇನ ಪಿ ಅಂತ ಕರೆಯೋಣ. ಈ ಸೆಂಟರ್ ನ ಏನಂತ ಕರೆಯೋಣ, ಓ ಅಂತ ಕರೆಯೋಣ. ಓಕೆನಾ? ಸೊ ಎ ಬಿ ಬಂದು ಕಾರ್ಡು, ಓಕೆ, ಪಿ ಬಂದ್ಬಿಟ್ಟು ಏನಿದು, ಓಕೆ, ಈ ಸ್ಮಾಲರ್ ಸರ್ಕಲ್ ಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ. ಓಕೆನಾ? ಈಗ ನೀವು ನೋಡಿದ್ರೆ ಓ ಪಿ ಜಾಯಿನ್ ಮಾಡ್ತೀನಿ. ಇವಾಗ ಓ ಪಿ ಏನಾಗುತ್ತೆ, ರೇಡಿಯಸ್ ಆಫ್ ಸ್ಮಾಲರ್ ಸರ್ಕಲ್ ಆಯ್ತು. ಈಗ ಓ ಎ ಜಾಯಿನ್ ಮಾಡೋಣ. ಓಕೆನಾ? ಈಗ ನೀವು ನೋಡಿದ್ರೆ ರೇಡಿಯೈ ಬಂದ್ಬಿಟ್ಟು ದೊಡ್ಡ ಸರ್ಕಲ್ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ. ಈಗ ನೀವು ನೋಡಿದ್ರೆ ಇದು ರೇಡಿಯಸ್ ಆಫ್ ಬಿಗ್ಗರ್ ಸರ್ಕಲ್ ತಾನೆ, ಇದೆಷ್ಟಿರುತ್ತೆ, 5 ಸೆಂಟಿಮೀಟರ್ ಇರುತ್ತೆ. ಆಮೇಲೆ 3 ಸೆಂಟಿಮೀಟರ್ ನೋಡ್ರಿ, ಇದು ಚಿಕ್ಕ ಸರ್ಕಲ್ ರೇಡಿಯಸ್ ತಾನೆ, ಇದೆಷ್ಟಿರುತ್ತೆ, ಇದು 3 ಸೆಂಟಿಮೀಟರ್ ಇರುತ್ತೆ. ಓಕೆ, ಆಮೇಲೆ ಅದೇ ರೀತಿ ಓ ಬಿ ನ ಕೂಡ ಜಾಯಿನ್ ಮಾಡೋಣ. ಓ ಬಿ ಜಾಯಿನ್ ಮಾಡಿದ್ರೆ ಓ ಬಿ ಗಿಡ ಏನು, ರೇಡಿಯಸ್, ಅದು ರೇಡಿಯಸ್ ಆಫ್ ಬಿಗ್ಗರ್ ಸರ್ಕಲ್ ಇರೋದ್ರಿಂದ ಇದು 5 ಸೆಂಟಿಮೀಟರ್ ಆಯ್ತು. ಓಕೆ, ಈ ಗಿವನ್ ಏನೇನಂತ ಬರ್ಕೊಂಬೋಣ ಇಲ್ಲಿ. ಗಿವನ್ ಓಕೆ, ಏನ್ ಕೊಡಿದಾರೆ, ಓ ಎ ಬಂದು ಎಷ್ಟು, 5 ಸೆಂಟಿಮೀಟರ್, ಓ ಪಿ ಬಂದ್ಬಿಟ್ಟು 3 ಸೆಂಟಿಮೀಟರ್, ಅದೇ ರೀತಿ ಓ ಬಿ ಕೂಡ 5 ಸೆಂಟಿಮೀಟರ್. ಈಗ ನಾವ್ ಏನ್ ಫೈಂಡ್ ಮಾಡ್ಬೇಕು, ಟು ಫೈಂಡ್ ಓಕೆ ಲೆಂತ್ ಆಫ್ ದ ಲಾರ್ಜರ್ ಕಾರ್ಡ್. ಓಕೆ, ಲೆಂತ್ ಆಫ್ ದ ಕಾರ್ಡ್ ಆಫ್ ಎ ಲಾರ್ಜರ್ ಸರ್ಕಲ್ ಅಂದ್ರೆ ಏನು, ಎ ಬಿ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ಪ್ರೂಫ್ ನೋಡ್ರಿ, ಇಲ್ಲಿ ಪ್ರೂಫ್ ನೋಡಿದ್ರೆ ನಿಮ್ಗೆ ಏನ್ ಹೇಳ್ರಿ, ಇದು ರೇಡಿಯಸ್ ಹೌದಾ, ಇದು ಏನಾಗುತ್ತೆ, ಇದು ಟ್ಯಾಂಜೆಂಟ್ ಆಗುತ್ತಾ, ಸ್ಮಾಲರ್ ಸರ್ಕಲ್ ಗೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ. ಇದು 90 ಅಂದ್ರೆ ಇದು ಕೂಡ 90 ಇರುತ್ತೆ, ಯಾಕಂದ್ರೆ ಇದು ರೇಡಿಯಸ್ ಟ್ಯಾಂಜೆಂಟ್. ಸೊ ನಾನು ಇಲ್ಲಿ ಏನ್ ಬರೀಬಹುದು, ಆಂಗಲ್ ಓ ಪಿ ಎ ಇಸ್ ಈಕ್ವಲ್ ಟು ಆಂಗಲ್ ಓ ಪಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ಇದು 90, ಇದು 90. ಸೊ ಇಲ್ಲಿ ರೀಸನ್ ಏನಂತ ಬರೆಯೋಣ. ರೀಸನ್ ಏನು, ರೇಡಿಯಸ್ ಈಸ್ ಓಕೆ, ಒಂದ್ ಲೈನ್ ಹಿಂಗ್ ಹಾಕಿನ ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ. ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ at point of contact. ಓಕೆನಾ? ಸೊ ಇವ್ರಿಬ್ರು 90 ಡಿಗ್ರಿ ಅಂದ್ರೆ ಈಗ ನಾವೇನ್ ಮಾಡ್ಬೋದು, ಈಗ ನೀವೇ ನೋಡ್ರಿ, ಓ ಪಿ ಎ ಟ್ರಯಾಂಗಲ್ ತಗೊಂಡ್ರೆ, ಓಕೆ, ಇಲ್ಲಿ ತಗೊಂಡ್ರೆ ಈಗ ಒಂದ್ ಆಂಗಲ್ 90 ಡಿಗ್ರಿ ಇರೋದ್ರಿಂದ ಓಕೆ ನಾವೇನ್ ಬರೀಬಹುದು, ಒಂದೇ ಸರಿ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಬಹುದು. ಓಕೆ, ಸೊ ಇವಾಗ ಏನ್ ಮಾಡೋಣ, ಅಪ್ಲೈ ಪೈಥಾಗರಸ್ ಥಿಯರಂ ಟು ಟ್ರಯಾಂಗಲ್. ಓಕೆ, ಏನಿದೆ, ಓ ಪಿ ಎ, ಓ ಪಿ ಎಗೆ ಅಪ್ಲೈ ಮಾಡೋಣ. ಓಕೆ, ಈಗ ನೀವು ನೋಡಿದ್ರೆ ಈಗ ನೀವು ಸಪರೇಟ್ ಆಗಿ ಟ್ರಯಾಂಗಲ್ ಬರೀತೀನಿ, ಸೊ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಓ ಪಿ ಎ, ಓಕೆ, ಇದು 90 ಡಿಗ್ರಿ. ಇದು ಎಷ್ಟು ಕೊಟ್ಟಿದ್ದಾರೆ, ಇದು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದು ಓ ಪಿ ಬಂದು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದು 90 ಡಿಗ್ರಿ ಅಪೋಸಿಟ್ ಏನಾಗುತ್ತೆ, 90 ಡಿಗ್ರಿ ಅಪೋಸಿಟ್ ಟು ಹೈಪೋಟೆನ್ಸ್ ಆಗುತ್ತೆ. ಈ ಸ್ಟ್ರೇಟ್ ಲೈನ್ ಏನಾಗುತ್ತೆ, ಆಲ್ಟಿಟ್ಯೂಡ್ ಆಗುತ್ತೆ. ಓಕೆ, ಇದು ಎ ಪಿ ಬಂದ್ಬಿಟ್ಟು ಏನಾಗುತ್ತೆ, ಬೇಸ್ ಆಗುತ್ತೆ. ಓಕೆನಾ? ಈಗ ನಾವೇನ್ ಮಾಡೋಣ, ಇದಕ್ಕೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡೋಣ. ಅಪ್ಲೈ ಮಾಡೋದು ಫಾರ್ಮುಲಾ ಏನು, ಹೈಪೋಟೆನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಇದು ಫಾರ್ಮುಲಾ. ಈಗ ಹೈಪೋಟೆನ್ಸ್ ವ್ಯಾಲ್ಯೂ ಎಷ್ಟು, 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಏನಿದೆ 3 ಸ್ಕ್ವೇರ್, ಬೇಸ್ ಬಂದ್ಬಿಟ್ಟು ಏನು, ಎ ಪಿ ಸ್ಕ್ವೇರ್. ಓಕೆ, ಈಗ 5 ಸ್ಕ್ವೇರ್ ಎಷ್ಟು, 25, 3 ಸ್ಕ್ವೇರ್ ಎಷ್ಟು, 9 ಪ್ಲಸ್ ಎ ಪಿ ಸ್ಕ್ವೇರ್
ಈಗ ಉಲ್ಟಾ ಬರೆದ್ರೆ 9 plus AP square is equal to 25. ಈ ಪ್ಲಸ್ 9 ಆ ಕಡೆ ಹೋದ್ರೆ ಏನಾಗುತ್ತೆ, AP square is equal to 25. ಈ ಪ್ಲಸ್ 9 ಆ ಕಡೆ ಹೋದ್ರೆ -9 ಆಗುತ್ತೆ. AP square is equal to 25 minus 9 16 ಆಗುತ್ತೆ. AP is equal to ಓಕೆ, ಈಗ ನೋಡ್ರಿ ಸ್ಕ್ವೇರ್ ಆ ಕಡೆ ಹೋದ್ರೆ √16 ಆಗುತ್ತೆ. ಸೊ AP is equal to 4 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಇದು ಬಂದು AP ವ್ಯಾಲ್ಯೂ. ಅದೇ ರೀತಿ ಈಗ ನೀವೇ ನೋಡ್ರಿ ಈ ಟ್ರಯಾಂಗಲ್ ಗೆ ಅಪ್ಲೈ ಮಾಡಿದ್ರೆ OPB, ಓಕೆ, ನೀವು ಸಪರೇಟ್ ಆಗಿ ನೋಡಿದ್ರೆ ಇಲ್ಲಿ ಬರೆದ್ರೆ ನಾನು ಓಕೆ OPB, ಓಕೆ. ಈಗ 90 ಡಿಗ್ರಿ ಅಪೋಸಿಟ್ ಏನಿದೆ OB ಇದೆ, ಇದ್ರ ವ್ಯಾಲ್ಯೂ ಎಷ್ಟು 5 ಸೆಂಟಿಮೀಟರ್. ಓಕೆ, OP ವ್ಯಾಲ್ಯೂ ಎಷ್ಟು ಕೊಡಿದ್ರೆ 3 ಸೆಂಟಿಮೀಟರ್. ಓಕೆ, ಇದೇನಾಗುತ್ತೆ PB ಎಷ್ಟಾಗುತ್ತೆ ಕಂಡುಹಿಡ್ಬೇಕು. ನೀವೇ ನೋಡ್ರಿ, ಇದು ಹೈಪಾಟೆನಸ್, ಇದು ಆಲ್ಟಿಟ್ಯೂಡ್, ಓಕೆ, ಇದು ಬೇಸು, ಹೌದಾ. ಸೊ ಈಗ ನೀವು ಲಾಜಿಕ್ ಅಪ್ಲೈ ಮಾಡಿದ್ರೆ ಇಲ್ಲಿ ಕೂಡ ಟ್ರಯಾಂಗಲ್ ಏನಿತ್ತು, ಹೈಪಾಟೆನಸ್ 5 ಇತ್ತು, ಆಲ್ಟಿಟ್ಯೂಡ್ 3 ಇತ್ತು. 5 3 ಇದ್ದಾಗ ಬೇಸ್ ಏನ್ ಬಂತು ನಮಗೆ 4 ಬಂತು ಇಲ್ಲಿ. ಸೊ PB ಕೂಡ ಏನ್ ಬರುತ್ತೆ 4 ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರ್ತೀವಿ ಅಂತಂದ್ರೆ ಸಿಮಿಲರ್ಲಿ by applying Pythagoras theorem to triangle OPB, we get PB is equal to 4 centimeter. ಓಕೆನಾ. ಈಗ ನೀವು ನೋಡಿದ್ರೆ AP ಈಗ 5 3 ಇದ್ದಾಗ ಆನ್ಸರ್ 4 ಬಂದಿದೆ ಅಂತಂದ್ರೆ ಇಲ್ಲಿ ಕೂಡ ಏನ್ ಬರುತ್ತೆ 4 ಬರುತ್ತೆ. ಸೊ ಈಗ ನೀವು ನೋಡಿದ್ರೆ ನಮಗೆ ಈಗ AP ವ್ಯಾಲ್ಯೂ ಎಷ್ಟು 4 ಅಂತ ಗೊತ್ತಾಯ್ತು, PB ವ್ಯಾಲ್ಯೂ ಕೂಡ 4 ಅಂತ ಗೊತ್ತಾಯ್ತು. ಈ ಟೋಟಲ್ AB ಏನಾಗುತ್ತೆ, ಟೋಟಲ್ AB 4 + 4 8 ಆಗುತ್ತೆ. ಅದನ್ನ ನಾವು ನೀಟಾಗಿ ಬರೀಬೇಕು. ಓಕೆ, ಇಲ್ಲಿ ಬರೆಯೋಣ. ಈಗ AB ಫೈಂಡ್ ಔಟ್ ಮಾಡಬೇಕು. ಓಕೆ, ಒಂದ್ ನಿಮಿಷ. ಇಲ್ಲಿ ನೀವು ಏನ್ ಫೈಂಡ್ ಮಾಡ್ಬೇಕು, AB ನ ಏನಂತ ಬರಿಬೋದು ನೋಡ್ರಿ, AP + PB ಅಂತ ಬರಿಬೋದಾ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಓಕೆ AB ನ ಏನಂತ ಬರಿಬೋದು, AP + PB ಅಂತ ಬರಿಬೋದು. ಓಕೆ, ಈಗ AP ವ್ಯಾಲ್ಯೂ ಏನಿದೆ 4 ಇದೆ, PB ವ್ಯಾಲ್ಯೂ ಕೂಡ ಏನಿದೆ 4 + 4 8 ಆಯ್ತು. ಸೊ AB ಅಂದ್ರೆ ಕಾರ್ಡ್ ವ್ಯಾಲ್ಯೂ ಎಷ್ಟಾಯ್ತು, ಕಾರ್ಡ್ ಲೆಂತ್ ಬಂದ್ಬಿಟ್ಟು 8 ಸೆಂಟಿಮೀಟರ್ ಆಯ್ತು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಸರ್ಕಲ್ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ, ನೀವು ರೆಫರ್ ಮಾಡ್ರಿ. ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಲೈಕ್ ಅಂದ್ರೆ ಏನಾದ್ರು ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಆಗಿರೋದು, ಇಲ್ಲಾಂದ್ರೆ ಲೈಕ್ ಏನಾದ್ರು ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರೋದು ಏನಾದ್ರು ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.